ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಪ್ರಧಾನಿ ಮೋದಿ ಮಂಗಳೂರಿಗೆ ಬರ್ತಾ ಇದ್ದಾರೆ. ಬೃಹತ್ ರೋಡ್ ಶೋ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಾಳೆಯದಲ್ಲಿ ಭಾರಿ ಸಂಚಲನ ಮೂಡಿದೆ. ಹಾಗೆಯೇ ಈ ಒಂದು ರೋಡ್ ಶೋ ಬೃಹತ್ ಯಶಸ್ವಿ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ತುಳುನಾಡಿನ ಸಂಸ್ಕೃತಿಯನ್ನ ಪರಿಚಯಿಸುವ ನಿಟ್ಟಿನಲ್ಲಿ ಈಗಾಗಲೇ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಶಾಸಕ ವೇದವ್ಯಾಸ್ ಕಾಮತ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಯಾವೆಲ್ಲ ತುಳುನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತ ಕಲೆಗಳು ನಾಳೆ ಮೋದಿ ಮುಂದೆ ಪ್ರದರ್ಶನ ಮಾಡಲಾಗುತ್ತೆ? ರೋಡ್ ಶೋ ಹೋಗ್ತಿರುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಕೆಲವಾರು ಸಂಘ ಸಂಸ್ಥೆಯವರು ಅವರು ಸ್ವಯಂ ಪ್ರೇರಿತವಾಗಿ ವೇದಿಕೆಗಳನ್ನು ಹಾಕ್ಕೊಂಡು ಆ ವೇದಿಕೆ ಮುಖಾಂತರ ಅವರ ಪ್ರತಿಭೆಯನ್ನು ಮತ್ತು ಕರಾವಳಿಯ ಸಂಸ್ಕೃತಿಯನ್ನು ತೋರಿಸುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಉದಾಹರಣೆಗೆ ಒಂದು ಹುಲಿವೇಷ ಇರ್ಬೋದು, ಕರಾವಳಿಯ ತುಳುನಾಡಿನ ಯಕ್ಷಗಾನದ ವಿಚಾರಗಳಿರ್ಬೋದು, ಇಲ್ಲಿಯ ಭರತನಾಟ್ಯ ವಿಚಾರಗಳಿರ್ಬೋದು, ಕುಣಿತ ಭಜನೆಗಳ ವಿಚಾರಗಳಿರ್ಬೋದು. ಹೀಗೆ 7-8 ಕಡೆಗಳಲ್ಲಿ ವೇದಿಕೆಯ ಒಂದು ಸಣ್ಣ ಪ್ಲ್ಯಾಟ್ಫಾರ್ಮನ್ನು ಹಾಕಿ ಅದರ ಮುಖಾಂತರ ನಮ್ಮ ಈ ತುಳುನಾಡಿನ ಸಂಸ್ಕೃತಿಯನ್ನು ಮೋದಿಯವರಿಗೆ ತೋರಿಸುವಂಥ ಪ್ರಯತ್ನಗಳು, ಅದರ ಮುಖಾಂತರ ಮೋದಿಯವರಿಗೆ ಸ್ವಾಗತವನ್ನು ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯವನ್ನು ಮಂಗಳೂರಿನ ಜನತೆ ಸ್ವಯಂ ಪ್ರೇರಿತವಾಗಿ ಮಾಡ್ತಾ ಇದ್ದಾರೆ. ಇದರ ಒಟ್ಟಿಗೆ ರೋಡ್ ಶೋ ಉದ್ದಕ್ಕೂ ಭಾಳ ಯಶಸ್ವಿಯಾಗಿ ಅವರಿಗೆ ಪುಷ್ಪಾರ್ಚನೆ ಇರ್ಬೋದು ಮತ್ತು ರೋಡ್ ಶೋದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನರು ಈ ಒಂದು ತುಳುನಾಡಿನ ಸಂಸ್ಕೃತಿ ದೃಷ್ಟಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಜೋಡಿಸ್ಕೊಳ್ಳುವಂಥ ರೀತಿಯಲ್ಲಿ ನಮ್ಮದೇ ಆದಂಥ ಕೆಲವಾರು ನಂಬಿಕೆಗಳನ್ನು ಕೂಡ ತೋರಿಸುವ ರೀತಿಯಲ್ಲಿ ಸಾರ್ವಜನಿಕರು ಭಾಳ ವಿಶೇಷವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬೃಹತ್ ರೋಡ್ ಶೋ ಭಾಳ ಯಶಸ್ವಿಯಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮಗೊಂದು ಭಾಳ ಶಕ್ತಿಯನ್ನು ಸಿಕ್ಕಿದಂತಾಗಿದೆ. ನಮ್ಮ ಕಾರ್ಯಕರ್ತರು 2-3 ದಿವಸಗಳ ಕಾಲ ಮನೆ ಮನೆಗಳಿಗೆ ಹೋಗಿ ಮೋದಿಯವರು ಮಂಗಳೂರಿಗೆ ಪ್ರಪ್ರಥಮ ಬಾರಿಗೆ ಒಂದು ರೋಡ್ ಶೋ ನಡೀತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಪ್ರತಿ ವರ್ಷ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಮಂಗಳೂರಿಗೆ ಬರ್ತಾ ಇದ್ದಾರೆ. ಮೋದಿಯವರಿಗೆ ಮಂಗಳೂರಿನ ಮೇಲೆ ವಿಶೇಷವಾದಂಥ ಪ್ರೀತಿ ಇದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಅವರು 2013 ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದರು, 2014 ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದರು, 2018 ಚುನಾವಣೆ ಸಂದರ್ಭ ಬಂದಿದ್ದರು, 2019 ಲೋಕಸಭಾ ಚುನಾವಣೆ ಬಂದಿದ್ದರು, 2023 ವಿಧಾನಸಭಾ ಚುನಾವಣೆ ಬಂದಿದ್ದರು, 2024 ಲೋಕಸಭಾ ಚುನಾವಣೆ. ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಮಂಗಳೂರಿಗೆ ಭಾಳ ವಿಶೇಷವಾಗಿ ಬಂದು ಮಂಗಳೂರಿನ ಜನತೆ ಕೊಟ್ಟಂಥ ಪ್ರೀತಿಯನ್ನು ಅವರು ಒಂದು ಅದರಿಂದ ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ನಾಳೆ ಎಷ್ಟು ಗಂಟೆಗೆ ಈ ಒಂದು ರೋಡ್ ಶೋ ಸ್ಟಾರ್ಟ್ ಆಗುತ್ತೆ ಮತ್ತೆ ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ನೋಡಿ, ಇವತ್ತು ಈ ರೋಡ್ ಶೋ ಪ್ರಾರಂಭದಲ್ಲಿ ಸರಿಸುಮಾರು 5-5:30 ಗಂಟೆಗೆ ಅಂತ ಹೇಳುವಂಥದ್ದು ಎಲ್ಲರ ಚಿಂತನೆ ಇತ್ತು. ಅವರು ಮೈಸೂರಿನ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಅದೊಂದು 6:30-6:45 ಆಗ್ಬೋದು ಅಂತ ಹೇಳುವಂಥದ್ದು ಕೂಡ ಈಗ ಬಂದಂಥ ಮಾಹಿತಿಗಳು. ಒಟ್ಟಾರೆ 6:30-6:45-7 ಗಂಟೆಗೆ ಬಂದರೂ ಕೂಡ ಈಗ ಅದನ್ನು ನಾವು ಮಾಧ್ಯಮದ ಮುಖಾಂತರ ಸ್ವಲ್ಪ ಸಮಯದ 1 ಗಂಟೆ ವ್ಯತ್ಯಾಸಗಳಾಗಿದ್ದನ್ನು ಕೂಡ ಜನರಿಗೆ ತಿಳಿಸುವಂಥ ಪ್ರಯತ್ನಗಳು ಒಂದಾದರೆ, ಒಟ್ಟು ನಿರೀಕ್ಷೆಗಳು ನಾವು ಮೀರಿದಕ್ಕಿಂತ ಜಾಸ್ತಿ ನಿರೀಕ್ಷೆಗಳು ನಮ್ಮ ಕಾರ್ಯಕರ್ತರ, ನಮ್ಮ ಎಲ್ಲರ ನಾಯಕರುಗಳ ಪರಿಶ್ರಮದಿಂದ ಸರಿಸುಮಾರು 50,000ಕ್ಕೂ ಹೆಚ್ಚಿನ ಸಂಖ್ಯೆಗಳು ನಾವು ಸೇರಿಸುವಂಥ ಪ್ರಯತ್ನಗಳು ನಮ್ಮ ಪಕ್ಷದ ಕಡೆಯಿಂದಗಳು ಇದ್ದರೂ ಕೂಡ ಮೋದಿಯವರನ್ನು ಹತ್ತಿರದಿಂದ ಕಾಣುವಂಥ ಅವಕಾಶಗಳು ಜೀವಿತಾವಧಿಯಲ್ಲಿ ಪ್ರಥಮ ಬಾರಿ ಸಿಗುವಂಥದ್ದು. ನಾವು ಭಾಳ ದೊಡ್ಡ ಸಮಾವೇಶ ಮಾಡಿದಾಗ 500 ಫೀಟ್ 800 ಫೀಟ್ ದೂರದಿಂದ ಮೋದಿಯನ್ನು ನೋಡೋದಕ್ಕಿಂತ 10 ಫೀಟ್ 8 ಫೀಟ್ನ ಅಂತರದಲ್ಲಿ ಮೋದಿಯನ್ನು ನೋಡುವಂಥದ್ದು, ಅದನ್ನು ಸಿಗುವಂಥ ಅವಕಾಶ ಅದು ಮಂಗಳೂರಿನ ಈ ಒಂದು ಭಾಗದಲ್ಲಿ ಮೋದಿ ಬರುವಾಗ ಎಲ್ಲೋ ಒಂದು ಕಡೆ ನಮ್ಮ ಮನೆಗೆ ಬಂದಂಥ ಅವರೊಂದು ವಿಶೇಷವಾದಂಥ ನೆಂಟರು ಅಂತೇಳುವಂಥ ಭಾವನೆಯಲ್ಲಿ ಎಲ್ಲ ಜನರು ಸ್ವಯಂ ಪ್ರೇರಿತವಾಗಿ ಹಿರಿಯರು ಕಿರಿಯರು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಉದ್ದದಲ್ಲಿಯೂ ಇರುವಂಥದ್ದು ಬರ್ತಾರೆ ಮತ್ತು ಭಾಳ ಹತ್ತಿರದಿಂದ ಮೋದಿಯನ್ನು ಕಾಣ್ತಾರೆ. ಅವರು ರಾಮನ ವಿಶೇಷವಾದಂಥ ದೇವಸ್ಥಾನ ಇಡೀ ಹಿಂದೂ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗೆ ಅವರಿಗೊಂದು ಧನ್ಯವಾದ ಹೇಳುವಂಥ ರೀತಿಯ ಒಂದು ವಿಶೇಷವಾದಂಥ ಕಾರ್ಯ ಆ ಒಂದು ಸಮಾವೇಶದ ಮುಖಾಂತರ ಮೂಡಿ ಬರ್ತದೆ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಈಗ ಮೋದಿಯವರು ಬರುವ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರೋಡ್ ಶೋ ನಡೆಸ್ತಾ ಇದ್ದಾರೆ. ಮೋದಿಯವರ ಭೇಟಿ ಈ ಚುನಾವಣೆ ಮೇಲೆ, ಅದರಲ್ಲೂ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮೇಲೆ ಯಾವ ರೀತಿ ಪರಿಣಾಮ? ಇವತ್ತು ಕಾರ್ಯಕರ್ತರಿಗೆ ಹುಮ್ಮಸ್ಸು, ಮತದಾರರಿಗೂ ಒಂದು ದೊಡ್ಡ ರೀತಿಯ ಶಕ್ತಿ ಬಂದಂತಾಗ್ತದೆ ಅಂತ ಹೇಳೋದು ಒಂದು ಭಾಗ. ಎರಡನೇದು, ಒಟ್ಟು ಚುನಾವಣೆ ದೃಷ್ಟಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ
ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇದೆ, ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಗೆಲುವಂತೂ ನಿಶ್ಚಿತ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದರೆ ಗೆಲುವಿನ ಅಂತರ ಹೆಚ್ಚಿಸುವಂಥ ದೃಷ್ಟಿಯಲ್ಲಿ ಈ ಒಂದು ರೋಡ್ ಶೋ ಭಾಳ ಯಶಸ್ವಿಯಾಗಿ ಪರಿಣಾಮ ಬೀರ್ತದೆ ಅಂತ ಹೇಳೋದು ನಾನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಇವತ್ತು ನೀವು ಕೇಳಬೇಕು ಅಂತ ಹೇಳಿದ್ರೆ ಕೆಲವಾರು ಹಿರಿಯರು, 80 ವರ್ಷದ ಹಿರಿಯರೆಲ್ಲರೂ ಕರೆ ಮಾಡಿ ನಾವು ಬಂದು ನಿಂತು ನೋಡ್ಬೋದಲ್ಲ, ನಮಗೊಂದು ಅವಕಾಶ ಕೊಡ್ಬೋದಲ್ಲ ಅಂತೇಳುವ ರೀತಿಯಲ್ಲಿ ನಾವು ಬರ್ತಾ ಇದ್ದೀವಿ, ಎಷ್ಟು ಗಂಟೆಗೆ ಬರ್ತಾರೆ ಅಂತ ಹೇಳುವಂಥ ರೀತಿಯಲ್ಲಿ ಮಾಹಿತಿಗಳನ್ನು ಜನರು ಕರೆ ಮಾಡಿ ಕೇಳ್ತಾ ಇರುವಂಥ ನೋಡಿದಾಗ ಜನರಿಗೆ ಎಲ್ಲೋ ಒಂದು ಕಡೆ ಮೋದಿ ಬಗ್ಗೆ ಇರುವಂಥ ವಿಶೇಷವಾದ ಪ್ರೀತಿ. ಹಾಗಾಗಿ ಇದು ಲೋಕಸಭಾ ಚುನಾವಣೆ ಮೇಲೆ ಮೋದಿಯವರನ್ನು ಕಂಡು ಅವರು ಮಾಡಿದಂಥ ಕಾರ್ಯಗಳನ್ನು ನೆನಪಿಸ್ಕೊಳ್ತಾ ಒಂದು ಭಾಳ ದೊಡ್ಡ ರೀತಿಯಲ್ಲಿ ಅಂತರಗಳನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಮತ್ತು ಕಾರ್ಯಕರ್ತರಿಗೆ ಒಂದು ದೊಡ್ಡ ರೀತಿಯ ಶಕ್ತಿ, ಹುಮ್ಮಸ್ಸು, ಖುಷಿಯನ್ನು ಕೊಡ್ತಾ ಇರುವಂಥ ವಾತಾವರಣ ಆಗ್ತಾ ಇದೆ. ಧನ್ಯವಾದ. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರ ಮಾತು. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.